In this lecture, we will discuss how to insert a new node at the beginning of a given doubly linked list. So insertion case tagondaga, we will have two cases particularly insertion alli. First one is when no node exists. ಅಂದ್ರೆ ಕಂಪ್ಲೀಟ್ಲಿ ಎಂಟಿ ಲಿಂಕ್ ಲಿಸ್ಟ್ ಇದೆ, ಯಾವುದೇ ರೀತಿ ನೋಟ್ಸ್ ಕ್ರಿಯೇಟ್ ಆಗಿಲ್ಲ ಇನ್ನು. ಸೊ ಆವಾಗ ಇಫ್ ವಿ ಟ್ರೈ ಟು ಇನ್ಸರ್ಟ್, ವಾಟ್ ಹ್ಯಾಪನ್ಸ್ ಇಸ್ ನಾವೇನ್ ಹೊಸ ನೋಡ್ ಕ್ರಿಯೇಟ್ ಮಾಡಿರ್ತೀವಿ ದಟ್ ವಿಲ್ ಬಿ ದ ಫಸ್ಟ್ ನೋಡ್ ಫಾರ್ ದ ಲಿಂಕ್ ಲಿಸ್ಟ್. ಕರೆಕ್ಟ್? ಯಾಕೆಂದ್ರೆ ಯಾವುದೇ ರೀತಿ ಪ್ರೀವಿಯಸ್ ನೋಟ್ಸ್ ಎಕ್ಸಿಸ್ಟ್ ಆಗ್ತಿಲ್ಲ. ಸೊ ವಾಟ್ ವಿಲ್ ಡೂ ಇಸ್ ಜಸ್ಟ್ ಡೇಟಾ ಇನ್ಪುಟ್ ತಗೊಳ್ತೀವಿ. ಈ ರೀತಿ 10 ಅಂತ ಡೇಟಾ ಇನ್ಪುಟ್ ತಗೊಂಡಿದ್ದೀವಿ. ದಿಸ್ ಇಸ್ ದ ನ್ಯೂ ನೋಡ್ ನಾವು. ಸೊ ಈ ನ್ಯೂ ನೋಡ್ಗೆ ಏನ್ ಮಾಡ್ತೀವಿ, ಫಸ್ಟ್ ವಾಟ್ ವಿಲ್ ಡೂ ಇಸ್ ಲೆಟ್ಸ್ ಅಸ್ಯೂಮ್ ನ್ಯೂ ನೋಡ್ ಪ್ರೀವಿಯಸ್ ಈಕ್ವಲ್ ಟು ನಲ್ ಅಂತ ತಗೊಳ್ಳೋಣ. ಅಂಡ್ ಸಿಮಿಲರ್ಲಿ ನ್ಯೂ ನೋಡ್ ನೆಕ್ಸ್ಟ್ ಈಕ್ವಲ್ಸ್ ಟು ನಲ್ ಅಂತಾನೆ ಅಸ್ಯೂಮ್ ಮಾಡಿರೋಣ. ಬಿಕಾಸ್ ಯೂಸರ್ಸ್ಗೆ ಗೊತ್ತಿರಲ್ಲ ಆಲ್ರೆಡಿ ಲಿಂಕ್ ಲಿಸ್ಟ್ ಎಕ್ಸಿಸ್ಟ್ ಆಗ್ತಿದೆಯೋ ಇಲ್ವೋ ಅಂತ. ಇಫ್ ದ ಯೂಸರ್ ಹ್ಯಾಸ್ ಕ್ರಿಯೇಟೆಡ್ ದ ಲಿಂಕ್ ಲಿಸ್ಟ್ ಆವಾಗ ಗೊತ್ತಿರುತ್ತೆ ಆಲ್ರೆಡಿ ಎಕ್ಸಿಸ್ಟಿಂಗ್ ಲಿಂಕ್ ಲಿಸ್ಟ್ ಇದೆ ಅಂತ. ಬಟ್ ಯಾವುದೇ ರೀತಿ ಲಿಂಕ್ ಲಿಸ್ಟ್ ನ ನಾವು ಕ್ರಿಯೇಟ್ ಮಾಡ್ದೇನೆ ಇಫ್ ಯು ಆರ್ ಡೈರೆಕ್ಟ್ಲಿ ಟ್ರೈಂಗ್ ಟು ಇನ್ಸರ್ಟ್ ದ ನ್ಯೂ ನೋಡ್, ಆವಾಗ ಏನಾಗುತ್ತೆ ದಟ್ ನ್ಯೂ ನೋಡ್ ವಾಟ್ ಎವರ್ ಬೀಯಿಂಗ್ ಇನ್ಸರ್ಟೆಡ್ ದಟ್ ವಿಲ್ ಬಿ ದ ಫಸ್ಟ್ ನೋಡ್ ಫಾರ್ ದ ಲಿಂಕ್ ಲಿಸ್ಟ್. ಗಾಟ್ ಇಟ್? ಸೊ ಇವಾಗ ಏನಾಗುತ್ತೆ, we will take a if condition first because we need to check whether that is the first node of the linked list. So ಅದಕ್ಕೆ if head equals to null ಅಂತ ಚೆಕ್ ಮಾಡ್ತೀವಿ. Because already existing linked list ಇದೆ ಅಂದ್ರೆ head pointer it will already be pointing to that particular linked list. ಈಗ already ಒಂದು linked list existing ಇದೆ ಅಂತ ಅಂದ್ಕೊಳ್ಳಿ. So head ಏನ್ ಮಾಡಿರುತ್ತೆ that will be made point to the first node of existing linked list. But ಯಾವುದೇ ರೀತಿ linked list exist ಆಗ್ತಿಲ್ಲ ಅಂದ್ರೆ head will be obviously null. So ಅದಕ್ಕೇನೆ null ನ ಚೆಕ್ ಮಾಡ್ತಿದೀವಿ ಇಲ್ಲಿ. So within this what we will do, if it is null, we will make head directly point to the new node. This is case 1. Case 2 ಅಲ್ಲಿ ಏನ್ ಮಾಡ್ತೀವಿ, we will see when there is an existing linked list. Already one linked list ಇದೆ with 3 to 4 nodes ಅಂತ assume ಮಾಡೋಣ. So let's assume this linked list. Already one linked list exist ಆಗ್ತಿದೆ and head pointer it is pointing to the first node. Okay, so this is the linked list. ಇವಾಗ we are creating a new node. Okay, this is the new node. ಇದ್ರಲ್ಲಿ ಡೇಟಾ 5 ಸ್ಟೋರ್ ಮಾಡಿದೀವಿ. ಸೊ ಇನಿಷಿಯಲಿ ನಾವೇನ್ ತಗೊಂಡಿದೀವಿ, ನ್ಯೂ ನೋಡ್ ಪ್ರೀವಿಯಸ್ ಇಸ್ ನಲ್ ಅಂಡ್ ನ್ಯೂ ನೋಡ್ ನೆಕ್ಸ್ಟ್ ಇಸ್ ಆಲ್ಸೋ ನಲ್. ಸೊ ಅದಕ್ಕೆ ಬೋತ್ ಆರ್ ನಲ್ ನ. ಸೊ ಈ ಪರ್ಟಿಕ್ಯುಲರ್ ನ್ಯೂ ನೋಡ್ ನ ನಾವು ಲಿಂಕ್ ಲಿಸ್ಟ್ ಗೆ ಅಟ್ ದ ಬಿಗಿನಿಂಗ್ ಆಡ್ ಮಾಡ್ಬೇಕು ಅಂದ್ರೆ ವಿ ನೀಡ್ ಟು ಚೇಂಜ್ 2 ಪಾಯಿಂಟರ್ಸ್. ಯಾವ್ದ್ಯಾವ್ದು? ಫಸ್ಟ್ ಹೆಡ್ದು ಪ್ರಿವಿಯಸ್ ಪಾಯಿಂಟರ್ ಚೇಂಜ್ ಮಾಡಬೇಕು, ಏಕೆಂದ್ರೆ ಇನಿಷಿಯಲಿ ಇಟ್ ಇಸ್ ನಲ್ ಬಟ್ ನಾವ್ ಇಟ್ ಶುಡ್ ಬಿ ಮೇಡ್ ಪಾಯಿಂಟ್ ಟು ದ ನ್ಯೂ ನೋಡ್. ಅದೇ ತರ ನ್ಯೂ ನೋಡ್ದು ನೆಕ್ಸ್ಟ್ ಪಾಯಿಂಟರ್ ಚೇಂಜ್ ಮಾಡಬೇಕು, ಯಾಕಂದ್ರೆ ದಿಸ್ ಇಸ್ ನಲ್ ಬಟ್ ಇಟ್ ಶುಡ್ ಪಾಯಿಂಟ್ ಟು ದ ಹೆಡ್ ಆರ್ ದ ಫಸ್ಟ್ ನೋಡ್ ಆಫ್ ಎಕ್ಸಿಸ್ಟಿಂಗ್ ಲಿಂಕ್ ಲಿಸ್ಟ್. So that is this pointer should point to the new node and ಈ next pointer ಏನಿದೆ that should point back to the first node of existing linked list. ಆವಾಗ new node ಏನ್ ಕ್ರಿಯೇಟ್ ಮಾಡಿದೀವಿ that will become the first node. So ಯಾವ ರೀತಿ ತಗೊಳ್ತೀವಿ, that is else part. Else ಏನಂತ ಹೇಳೋಣ, new node next should have or it should point to head. ಅದೇ ರೀತಿ head previous, so that is this pointer should point to the new node and at the end ಏನಂತ ಹೇಳ್ತೀವಿ, this head pointer ಏನಿದೆ this should be moved to the new node. ಫಸ್ಟ್ ನೋಡ್ ಇವಾಗ ನಮ್ಗೆ. So that is head is equal to new node. So that's it. So this is how you will add a new node into the existing linked list. ಐದರ್ ಯಾವುದೇ ರೀತಿ ನೋಡ್ ಇಲ್ಲ ಅಂದ್ರೆ ವಿ ವಿಲ್ ಚೆಕ್ ವೆದರ್ ಹೆಡ್ ಇಸ್ ಈಕ್ವಲ್ ಟು ನಲ್. ಹೆಡ್ ಈಕ್ವಲ್ಸ್ ಟು ನಲ್ ಇದೆ ಅಂದ್ರೆ ಡೈರೆಕ್ಟ್ಲಿ ವಿ ವಿಲ್ ಮೇಕ್ ಹೆಡ್ ಪಾಯಿಂಟ್ ಟು ದ ನ್ಯೂ ನೋಡ್. ಇಲ್ಲ ಅಂದ್ರೆ ವಿ ವಿಲ್ ಚೇಂಜ್ ದ ಪಾಯಿಂಟರ್ಸ್, ಅದಾದ್ಮೇಲೆ ವಿ ವಿಲ್ ಮೇಕ್ ಹೆಡ್ ಪಾಯಿಂಟ್ ಟು ದ ನ್ಯೂಲಿ ಕ್ರಿಯೇಟೆಡ್ ನೋಡ್. ಸೊ ದಿಸ್ ಇಸ್ ದ ಕೋಡ್ ಸ್ನಿಪ್ಪೆಟ್. ನ್ಯೂ ನೋಡ್ ಡಿಕ್ಲೇರ್ ಮಾಡ್ಕೊಂಡಿದೀವಿ ಅಂಡ್ ದೆನ್ ವಿ ಹ್ಯಾವ್ ಸ್ಟ್ರಕ್ಟ್ ನೋಡ್ ಎಮ್ಎಲಾಕ್ ಫಂಕ್ಷನ್. ಇಲ್ಲಿ ಡೈನಾಮಿಕಲಿ ವಿ ಆರ್ ಕ್ರಿಯೇಟಿಂಗ್ ಅ ಸ್ಪೇಸ್ ಫಾರ್ ನ್ಯೂ ನೋಡ್. ಅದಾದ್ಮೇಲೆ ವಿ ಆರ್ ಟೇಕಿಂಗ್ ದ ಇನ್ಪುಟ್ ಫಾರ್ ಡೇಟಾ ಅಂಡ್ ಇನಿಷಿಯಲಿ ಏನ್ ಮಾಡ್ತಿದ್ವಿ, ನ್ಯೂ ನೋಡ್ ಪ್ರೀವಿಯಸ್ ಮತ್ತೆ ನ್ಯೂ ನೋಡ್ ನೆಕ್ಸ್ಟ್ ಎರಡನ್ನು ನಲ್ ಅಂತ ಅಸ್ಯೂಮ್ ಮಾಡಿದೀವಿ. ಅಂಡ್ ಹಿಯರ್ ವಿ ಆರ್ ಚೆಕಿಂಗ್ ವೆದರ್ ಹೆಡ್ ಇಸ್ ಈಕ್ವಲ್ ಟು ನಲ್. ಇಫ್ ಹೆಡ್ ಇಸ್ ನಲ್ ಡೈರೆಕ್ಟ್ಲಿ ವಿಲ್ ಮೇಕ್ ಹೆಡ್ ಪಾಯಿಂಟ್ ಟು ದ ನ್ಯೂ ನೋಡ್. ಇಲ್ಲ ಅಂದ್ರೆ ಇನ್ ದ ಎಲ್ಸ್ ಪಾರ್ಟ್ ವಿ ಹ್ಯಾವ್ ದೀಸ್ ಲೈನ್, ದಟ್ ಈಸ್ ಇಫ್ ನ್ಯೂ ನೋಡ್ ನೆಕ್ಸ್ಟ್ ಈಕ್ವಲ್ಸ್ ಟು ಹೆಡ್, that is this.
So this is the new node ಅಂದ್ರೆ this next part will be made point to the head. ಅದೇ ರೀತಿ if this is the head node andre the previous is made point to the new node, and finally we will shift or we will make head point to the newly created node. Here in the if statement, after head equals to new node ಇಲ್ಲಿ return ಬರಿಬೇಕು. Return is required here because ಹೆಡ್ ಈಕ್ವಲ್ಸ್ ಟು ನಲ್ಲಿದೆ ಅಂದ್ರೆ ಒಂದೇ ನೋಡ್ ಹೊಸದಾಗಿ ಕ್ರಿಯೇಟ್ ಮಾಡಿದೀವಿ. ಹೆಡ್ ನ ನ್ಯೂ ನೋಡಿಗೆ ಪಾಯಿಂಟ್ ಮಾಡಿಸಿದ ತಕ್ಷಣ ವಿ ಡೋಂಟ್ ನೀಡ್ ದೀಸ್ ಲೈನ್ಸ್ ಟು ಬಿ ಎಕ್ಸಿಕ್ಯೂಟೆಡ್. ಇಲ್ಲೇ ನಮಗ್ ರಿಟರ್ನ್ ಆಗ್ಬೇಕು. ದಟ್ಸ್ ವೈ ವಿ ವಿಲ್ ರೈಟ್ ರಿಟರ್ನ್ ಆರ್ ವಿ ಕ್ಯಾನ್ ಆಡ್ ಬ್ರೇಕ್ ಸ್ಟೇಟ್ಮೆಂಟ್ ಓವರ್ ಹಿಯರ್. Now let's run this program. See, ನಾನು ಜಸ್ಟ್ ಕೋಡ್ ಸ್ನಿಪ್ಪೆಟ್ ಡಿಸ್ಕಸ್ ಮಾಡಿದ್ದು. ಸೊ ಹಿಯರ್ while executing the program ಏನ್ ಮಾಡಿದೀವಿ ಅಂದ್ರೆ ಲಿಸ್ಟ್ ಕ್ರಿಯೇಷನ್ ಮತ್ತೆ ದಟ್ ಈಸ್ ಹೌ ಟು ಕ್ರಿಯೇಟ್ ಅ ಲಿಂಕ್ ಡಬ್ಲಿ ಲಿಂಕ್ ಲಿಸ್ಟ್, ಅದಾದ್ಮೇಲೆ ಹೌ ಟು ಡಿಸ್ಪ್ಲೇ ದ ಡಬ್ಲಿ ಲಿಂಕ್ ಲಿಸ್ಟ್ ಎರಡರದ್ದು ಯೂಸರ್ ಡಿಫೈನ್ಡ್ ಪ್ರೋಗ್ರಾಮ್ ನ ಇನ್ಕ್ಲೂಡ್ ಮಾಡ್ಕೊಂಡಿದ್ದೀನಿ. ಸೊ ಇಫ್ ಯು ಹ್ಯಾವ್ ನಾಟ್ ವಾಚ್ ದ ಪ್ರೀವಿಯಸ್ ವಿಡಿಯೋ ದಟ್ ಈಸ್ ಇಂಪ್ಲಿಮೆಂಟೇಷನ್ ಆಫ್ ಡಬ್ಲಿ ಲಿಂಕ್ ಲಿಸ್ಟ್, ಅದನ್ನ ಒಂದ್ಸಲ ನೋಡಿ ಬಿಕಾಸ್ ವಿ ಹ್ಯಾವ್ ಡಿಸ್ಕಸ್ಡ್ ದೀಸ್ ಟು ಟಾಪಿಕ್ಸ್ ಓವರ್ ದೇರ್. So it is asking for number of nodes. Number of nodes na 3 anta kodana. Enter the data for node 1. So 3, 4, 5 anta kottidini. So now this is the original linked list. So ಈ particular linked list ಗೆ we are trying to insert the data at beginning. So ಇವಾಗ insert the data or enter the data to insert at the beginning ಅಂತ ಕೇಳ್ತಿದ್ದೆ. Let's give it as 2. ಸೊ ಇಲ್ಲಿ ಹೆಡ್ ನಾಟ್ ಈಕ್ವಲ್ ಟು ನಲ್ ಅಂತ ತಗೊಂಡಿದ್ದೀನಿ. ಫಸ್ಟ್ ಇನಿಷಿಯಲ್ ಇಟ್ ವಾಸ್ ಲೈಕ್ ದಿಸ್. ಸೊ ಈ ರೀತಿ ಇದ್ರೆ ಎಕ್ಸಿಕ್ಯೂಟ್ ಆಗಲ್ಲ. ಇಟ್ ವಾಸ್ ಹೆಡ್ ಈಕ್ವಲ್ ಟು ನಲ್ ನಾವು ಚೆಕ್ ಮಾಡ್ತಿರೋದು. ಅಂಡ್ ಹಿಯರ್ ಹೆಡ್ ಶುಡ್ ಬಿ ಮೇಡ್ ಈಕ್ವಲ್ ಟು ನ್ಯೂ ನೋಡ್. ಕರೆಕ್ಟ್? ಎಸ್. ಸೊ ನಾವ್ ದ ಪ್ರೋಗ್ರಾಮ್ ಇಸ್ ಕರೆಕ್ಟ್. ಇವಾಗ ರನ್ ಮಾಡಿ ನೋಡೋಣ. ವಿ ಶುಡ್ ಗೆಟ್ ದ ಕರೆಕ್ಟ್ ಒನ್. GCC okay. Number of nodes 3. So initially existing linked list ಇದು. So insertion at the beginning ಗೆ 2 input ಕೊಡೋಣ. Yes. Now we are getting the correct output. So this is the updated linked list after insertion. Got it. So let's check with the linked list. ಯಾವುದೇ ರೀತಿ linked list exist ಆಗ್ತಿಲ್ಲ. We are trying to insert now. ಅದಕ್ಕೆ ಚೆಕ್ ಮಾಡಿ ನೋಡೋಣ. That is when head is equal to null. Number of nodes 0 ಕೊಡ್ತಿದ್ದೀನಿ. So now original list is empty. Okay, ಯಾವುದೇ ರೀತಿ nodes exist ಆಗ್ತಿಲ್ಲ in the linked list. So now let's give the input as 1. See, it is giving updated linked list print ಆಗ್ತಿದೆ. ಸೊ ಎರಡು ಕೇಸಸ್ ನಮಗೆ ವರ್ಕ್ ಆಗ್ತಿದೆ ಇವಾಗ. So this is how you will insert a new node at the beginning of a doubly linked list. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ರೆ ಪ್ಲೀಸ್ ಲೈಕ್ ದ ವಿಡಿಯೋ ಅಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಟು ಅವರ್ ಚಾನಲ್ ವಿತ್ IQ classes. Thank you for watching.